ಲೇಡೀಸ್ ಅಂಡ್ ಜೆಂಟಲ್ಮನ್, ಕಳೆದ 2 ದಿನದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏಕಾಏಕಿ ತೀವ್ರ ಕುಸಿತ ಕಂಡಿದ್ದು ಹೂಡಿಕೆದಾರರಲ್ಲಿ ಗೊಂದಲ ಸೃಷ್ಟಿ ಮಾಡಿದೆ. ಆದರೆ ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸೂಚ್ಯಂಕದಂತೆ ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಕುಸಿತ ಕಾಣುವ ಸಾಧ್ಯತೆ ಕೂಡ ಇದೆ. ಚಿನ್ನದ ಬೆಲೆ ಇಳಿಕೆ ಎಷ್ಟು ಪ್ರಮಾಣದಲ್ಲಿ ಇಳಿಕೆ ಆಗಲಿದೆ ಅನ್ನೋದನ್ನ ಮಾರುಕಟ್ಟೆಯಲ್ಲಿ ಭಾರಿ ಕುತೂಹಲ ಕೆರಳಿಸಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ದುರ್ಬಲತೆ ಹಾಗೂ ಯುಎಸ್ ಡಾಲರ್ ಒತ್ತಡದ ಪರಿಣಾಮವಾಗಿ ಬಂಗಾರ ಬೆಳ್ಳಿ ದರಗಳು ಒತ್ತಡಕ್ಕೆ ಒಳಗಾಗಿವೆ. ಬೆಳ್ಳಿಯಲ್ಲಿ ಕಂಡುಬಂದ ಭಾರಿ ಮಾರಾಟವು ಇಡೀ ಮಾರುಕಟ್ಟೆ ವ್ಯಾಪಾರವನ್ನ ಕದಡಿದೆ. ದೇಶೀಯ ಫ್ಯೂಚರ್ಸ್ ಮಾರುಕಟ್ಟೆಯಾದ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ನಲ್ಲಿ ಮಾರ್ಚ್ ವಿತರಣೆಯ ಬೆಳ್ಳಿ ಒಂದೇ ದಿನದಲ್ಲಿ ಸುಮಾರು 12% ಕುಸಿತ ಕಂಡಿದೆ. ಅಂದ್ರೆ ಪ್ರತಿ ಕಿಲೋಗ್ರಾಂಗೆ 2,39,000 ರೂಪಾಯಿ. ಮೊದಲೆಷ್ಟಿತ್ತು? 4,30,000 ರೂಪಾಯಿ. ಈ ಮಟ್ಟಕ್ಕೆ ಇಳಿಕೆ ಕಂಡಿದೆ. ಬೆಳ್ಳಿ 6.4% ಕಡಿಮೆ ವಹಿವಾಟನ್ನು ನಡೆಸಿತ್ತು. ಚಿನ್ನ ಹಾಗೂ ಬೆಳ್ಳಿ ಎರಡೂ ಕೂಡ ಕಾಮೆಕ್ಸ್ನಲ್ಲಿ ಇನ್ನೂ ಹಿಂದಿನ ದಿನಕ್ಕಿಂತ 6.4% ಕಡಿಮೆ ವಹಿವಾಟು ನಡೆಸಿತ್ತು. ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ತಮ್ಮ ಇತ್ತೀಚಿನ ಲಾಭಗಳನ್ನ ಕಳೆದುಕೊಳ್ಳುವಂತಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿಯೂ ಕೂಡ ಇದೇ ಚಿತ್ರಣ ಸ್ಪಷ್ಟವಾಗಿದೆ. ಕಾಮೆಕ್ಸ್ನಲ್ಲಿ ಬೆಳ್ಳಿ ಹಾಗೆ ಚಿನ್ನ ಗರಿಷ್ಠ ಮಟ್ಟದ ಬೆಲೆಗಳಿಂದ ಹಿಂದೆ ಸರಿದಿದೆ. ಅಮೆರಿಕದ ಫೆಡರಲ್ ರಿಸರ್ವ್ನ ಕಠಿಣ ನಿಲುವು, ಬಡ್ಡಿದರ ಕಡಿತದ ಬಗ್ಗೆ ನೀರಸ ನಿರೀಕ್ಷೆಗಳು ಮತ್ತು ಬಲವಾದ ಡಾಲರ್, ಈ 3 ಅಂಶಗಳು ಕೂಡ ಅಮೂಲ್ಯ ಲೋಹಗಳ ಮೇಲಿನ ಹೊಳಪನ್ನ ಕಡಿಮೆ ಮಾಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕಾಮೆಕ್ಸ್ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಭಾರಿ ಕುಸಿತ ಕಂಡಿವೆ. ಕೆಲ ವರದಿಯಂತೆ ಬೆಳ್ಳಿಯ ಬೆಲೆ 6% ಹೆಚ್ಚು ಕುಸಿದಿದ್ರೆ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $5,000 ಕೆಳಗೆ ಇಳಿದೇ ಬಿಟ್ಟಿದೆ. ಅಮೆರಿಕನ್ ಡಾಲರ್ ಬಲಗೊಂಡಿರುವುದು ಮತ್ತು ಹೂಡಿಕೆದಾರರು ಲಾಭಾಂಶವನ್ನ ಪಡೆದುಕೊಳ್ತಾ ಇರುವುದು ಬೆಲೆ ಇಳಿಕೆಗೆ ಪ್ರಮುಖ ಕಾರಣ ಆಗಿದೆ. ಜಾಗತಿಕ ಸೂಚನೆಗಳು ಸುಧಾರಿಸುವವರೆಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಇನ್ನೂ ಕೂಡ ಕುಸಿತ ಕಾಣಬಹುದು ಅನ್ನುವಂತಹ ಸೂಚನೆಗಳು ಮಾರುಕಟ್ಟೆಯಲ್ಲಿ ಸುತ್ತಾಡ್ತಿವೆ. ಆದರೆ ಈ ಕುಸಿತ ಎಷ್ಟರ ಮಟ್ಟದವರೆಗೂ ಕೂಡ ಹೋಗಬಹುದು ಅನ್ನೋದೇ ಬಂಗಾರ ಪ್ರಿಯರ ಗಮನ ಸೆಳೆಯುತ್ತಿರುವ ಅತಿದೊಡ್ಡ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.